ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯದಿಂದ ಜಾತ್ರೆ ಏನು ಬಾಕಿ ಇದೆ, ಜಾತ್ರೆ ರದ್ದಾಗುತ್ತೆ ಅನ್ನೋ ಆತಂಕ ವ್ಯಕ್ತವಾಗ್ತಾ ಇದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಂದರೆ ಉಂಟಾಗಲ್ಲ, ಯಾವುದೇ ತೊಡಕು ಉಂಟಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮಸ್ಥರಿಗೆ ಪ್ರಾಧಿಕಾರದ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಲಕ್ಕುಂಡಿಯ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಉಂಟಾಗಿತ್ತು. ಮಾರ್ಚ್ 30ರಿಂದ ಆರಂಭ ಆಗುವಂತಹ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲಿ ತೊಂದರೆ ಉಂಟಾಗುತ್ತೋ ಅಂತ. ಯಾಕಂತಂದ್ರೆ ಈ ವೀರಭದ್ರೇಶ್ವರ ದೇಗುಲದ ಅಂಗಳದಲ್ಲೇ ಈ ಉತ್ಖನನ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಈ ಕಾಳಜಿಯನ್ನ ಅಧಿಕಾರಿಗಳ ಬಳಿ ತಗೊಂಡೋಗಿ ಕೇಳಿದಾಗ ಅಧಿಕಾರಿಗಳು, ಪ್ರಾಧಿಕಾರದ ಅಧಿಕಾರಿಗಳು, ಇಲ್ಲ ಆ ಥರ ಏನು ನಾವು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಸ್ಟೋರಿ. ಐತಿಹಾಸಿಕ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರೋದ್ರಿಂದ ಕೋಟೆ ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತೆ, ಆ ಜಾತ್ರೆಗೆ ನಮಗೆ ನಿಷೇಧ ಹೇರ್ತಾರೆ ಹೇಳಿ ಸಾಕಷ್ಟು ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ, ಸಿದ್ದು ಪಾಟೀಲ್ ಅವರು. ಅವರನ್ನು ಕೇಳೋಣ. ನಿಮ್ಮ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ, ಈ ದೇವಸ್ಥಾನ ಇವಾಗ ಜಾತ್ರೆ ಆರಂಭವಾಗುತ್ತೆ, ಆ ಜಾತ್ರೆಗೆ ನಿಷೇಧ ಹೇರಿದೆ ಸರ್ಕಾರ ಅಂತೇಳಿ ಅವ್ರದ್ದು ಆರೋಪ. ನಾವಿಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ, ಅದಕ್ಕೆಲ್ಲ ನಮಗೆ ಇದು ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಯಾವುದೇ ರೀತಿಯಾದಂಥ ನಿಷೇಧ, ದೇವಸ್ಥಾನಕ್ಕೆ ಜಾತ್ರೆಗೆ ನಿಷೇಧ ಇರುತ್ತೆ ಅಂತ ಯಾವುದೇ ಒಂದು ಆದೇಶವಾಗಿಲ್ಲ, ಯಾವುದೇ ಪತ್ರ ವ್ಯವಹಾರವಾಗಿಲ್ಲ. ಅದು ತಪ್ಪು ಕಲ್ಪನೆ. ಈಗೆಲ್ಲ ನಮ್ಮ ಹಿರಿಯರು ಎಲ್ಲ ಹೇಳಿದ ಹಾಗೆ ಅವರು ಕೂಡ ನಮ್ಮ ಹಿರಿಯರು ಹೇಳಿದರು, ನಮ್ಮ ಈರಣ್ಣನ ದೇವಸ್ಥಾನ ಏನೈತಿ ಮೊದಲಿನ ರೂಪ ತಂದು ಕೊಡ್ರಿ ಅಂತೇಳಿ ಎಲ್ಲ ಹಿರಿಯರು ಗ್ರಾಮಸ್ಥರೂ ನಮ್ಮ ಮುಂದೆ ಕೇಳ್ಕೊಂಡಿದ್ದಾರೆ. ಹಾಗೂ ನಮ್ಮದು ಒಂದು ಕರ್ತವ್ಯ, ನಮ್ಮ ಐತಿಹಾಸಿಕ ಲಕ್ಕುಂಡಿ ನಮ್ಮ ಹೊಳ್ಳಿ ವಾಪಸ್ ನಮ್ಮ ಲಕ್ಕುಂಡಿ ಹೆಂಗಿತ್ತು ಹಂಗೆ ಮಾಡ್ಬೇಕು ಅನ್ನೋದು ನಮ್ಮದು ಒಂದು ಜವಾಬ್ದಾರಿ, ಕರ್ತವ್ಯ, ನಮ್ಮ ಊರಿನವ್ರದ್ದು ಜವಾಬ್ದಾರಿ. ಈ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರದಾಗೆ ನಾವು ಪ್ರಾಧಿಕಾರದವರಾಗಿರ್ಬೋದು, ಕೇವಲ ನಾವು ಪ್ರಾಧಿಕಾರ ಸದಸ್ಯನೇ ಅಷ್ಟೇ ಅಲ್ಲ, ಈ ಊರಿನವ, ಈ ಓಣಿಯವ ಎಲ್ಲ ನಮ್ಮ ಈಗೇನು ನಾವು ಸಂಗಡ ಅದೀವಿ ಎಲ್ಲರೂ ಈರಣ್ಣನ ಭಕ್ತರು, ಈರಣ್ಣನ ಜಾತ್ರೆ ನಾವು ಕೂಡ ಹೌದು, ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ತೊಗೊತೀವಿ. ಆದರೆ ಈ ಬರುವಂಥ ಜಾತ್ರೆಗೆ ಯಾವುದು ಅವರಿಗೆ ಕಪ್ಪು ಚುಕ್ಕೆ ಆಗಲಾರ್ದಂಗೆ ನಡ್ಕೊಳ್ಳೋ ಜವಾಬ್ದಾರಿ ಪ್ರಾಧಿಕಾರದಿದೆ. ಉತ್ಖನನ ಮಾಡುವಂಥ ಸ್ಥಳದಲ್ಲೇ ಅಗ್ನಿಕುಂಡ ಹಾಕ್ತಾ ಇದ್ರು, ಈಗೆಲ್ಲ ಅದು ನಿಷೇಧ ಆಗಿಬಿಡತ್ತೆ ಅಂತ ಹೇಳಿ. ಈಗ ಏನು ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನು ಒಂದು ಪ್ಲೇಸ್ ಯಾವುದಂತಾರೆ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರ್ಬಾರ್ದು, ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗೆ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕೂಲಂಕಷವಾಗಿ ಚರ್ಚೆ ಮಾಡಿ ಅವರಿಗೂ ಒಂದು ಅನುಕೂಲ ಆಗೋಂಗೆ. ಯಾಕಂದರೆ ಜಾತ್ರೆ ಅಂದರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು, ಬೇರೆ ಊರಿನವ್ರು ಬರ್ತಾರೆ. ಇದರ ಭಕ್ತರು ಸಾಕಷ್ಟು ಇದ್ದಾರೆ. ಈಗಾಗಲೇ ತಾವು 2-3 ದಿವಸ ಗಂಟಲೆ ತೋರಿಸ್ತಾ ಇದ್ರು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ನಮ್ಮ ಲಕ್ಕುಂಡಿಗೆ, ನಮ್ಮ ಗದಗ ಜಿಲ್ಲೆಗೆ ಗೊತ್ತಿತ್ತು, ಇಡೀ ಕರ್ನಾಟಕದಂತ ಗೊತ್ತಾಗೋ ಮಾಡಿದ್ದಕ್ಕೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಲಕ್ಕುಂಡಿ ಗ್ರಾಮದ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಈ ಒಂದು ಉತ್ಖನನ ಕಾರ್ಯ ನಡೆದರೆ ನಮಗೆ ಇಲ್ಲಿ ಜಾತ್ರೆಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ರು. ಇವಾಗ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಕೂಡ ಸ್ಪಷ್ಟನೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ, ನಾವು ಇಲ್ಲಿ ಜಾತ್ರೆಗೆ ಯಾವುದೇ ಆತಂಕ ಆಗದಂತೆ ಸೂಕ್ತವಾದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯದಿಂದ ಜಾತ್ರೆ ಏನು ಬಾಕಿ ಇದೆ, ಜಾತ್ರೆ ರದ್ದಾಗುತ್ತೆ ಅನ್ನೋ ಆತಂಕ ವ್ಯಕ್ತವಾಗ್ತಾ ಇದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಂದರೆ ಉಂಟಾಗಲ್ಲ, ಯಾವುದೇ ತೊಡಕು ಉಂಟಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮಸ್ಥರಿಗೆ ಪ್ರಾಧಿಕಾರದ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಲಕ್ಕುಂಡಿಯ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಉಂಟಾಗಿತ್ತು. ಮಾರ್ಚ್ 30ರಿಂದ ಆರಂಭ ಆಗುವಂತಹ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲಿ ತೊಂದರೆ ಉಂಟಾಗುತ್ತೋ ಅಂತ. ಯಾಕಂತಂದ್ರೆ ಈ ವೀರಭದ್ರೇಶ್ವರ ದೇಗುಲದ ಅಂಗಳದಲ್ಲೇ ಈ ಉತ್ಖನನ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಈ ಕಾಳಜಿಯನ್ನ ಅಧಿಕಾರಿಗಳ ಬಳಿ ತಗೊಂಡೋಗಿ ಕೇಳಿದಾಗ ಅಧಿಕಾರಿಗಳು, ಪ್ರಾಧಿಕಾರದ ಅಧಿಕಾರಿಗಳು, ಇಲ್ಲ ಆ ಥರ ಏನು ನಾವು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಸ್ಟೋರಿ.
ಐತಿಹಾಸಿಕ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರೋದ್ರಿಂದ ಕೋಟೆ ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ನಮಗೆ ನಿಷೇಧ ಹೇರ್ತಾರಂತ ಹೇಳಿ ಸಾಕಷ್ಟು ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ ಸಿದ್ದು ಪಾಟೀಲ್ ಅವರು. ಅವರನ್ನ ಕೇಳೋಣ. ನಿಮ್ಮ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ, ಈ ದೇವಸ್ಥಾನ ಇವಾಗ ಜಾತ್ರೆ ಆರಂಭ ಆ ಜಾತ್ರೆಗೆ ನಿಷೇಧ ಹೇರಿದೆ ಸರ್ಕಾರ ಅಂತೇಳಿ ಅವ್ರದ್ದು ಆರೋಪ. ನಾವಿಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ, ಅದಕ್ಕೆಲ್ಲ ನಮಗೆ ಇದು ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಯಾವುದೇ ರೀತಿಯಾದಂಥ ನಿಷೇಧ ದೇವಸ್ಥಾನಕ್ಕೆ ಜಾತ್ರೆಗೆ ನಿಷೇಧ ಇರ್ತಂತ ಯಾವುದೇ ಒಂದು ಆದೇಶವಾಗಿಲ್ಲ, ಯಾವುದೇ ಪತ್ರ ವ್ಯವಹಾರವಾಗಿಲ್ಲ. ಅದು ತಪ್ಪು ಕಲ್ಪನೆ. ಈಗೆಲ್ಲ ನಮ್ಮ ಹಿರಿಯರು ಎಲ್ಲ ಹೇಳಿದ ಹಾಗೆ ಅವರು ಕೂಡ ನಮ್ಮ ಹಿರಿಯರು ಹೇಳಿದರು, ನಮ್ಮ ಈರಣ್ಣನ ದೇವಸ್ಥಾನ ಏನೈತಿ ಮೊದಲಿನ ರೂಪ ತಂದು ಕೊಡ್ರಿ ಅಂತೇಳಿ ಎಲ್ಲ ಹಿರಿಯರು ಗ್ರಾಮಸ್ಥರೂ ನಮ್ಮ ಮುಂದೆ ಕೇಳ್ಕೊಂಡಿದ್ದಾರೆ. ಹಾಗೂ ನಮ್ಮದು ಒಂದು ಕರ್ತವ್ಯ, ನಮ್ಮ ಐತಿಹಾಸಿಕ ಲಕ್ಕುಂಡಿ ನಮ್ಮ ಹೊಳ್ಳಿ ವಾಪಸ್ ನಮ್ಮ ಲಕ್ಕುಂಡಿ ಹೆಂಗಿತ್ತು ಹಂಗೆ ಮಾಡ್ಬೇಕು ಅನ್ನೋದು ನಮ್ಮದು ಒಂದು ಜವಾಬ್ದಾರಿ, ಕರ್ತವ್ಯ, ನಮ್ಮ ಊರಿನವ್ರದ್ದು ಜವಾಬ್ದಾರಿ. ಈ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರದಾಗೆ ನಾವು ಪ್ರಾಧಿಕಾರದವರಾಗಿರ್ಬೋದು, ಕೇವಲ ನಾವು ಪ್ರಾಧಿಕಾರ ಸದಸ್ಯನೇ ಅಷ್ಟೇ ಅಲ್ಲ, ಈ ಊರಿನವ ಈ ಓಣಿಯವ ಎಲ್ಲ ನಮ್ಮ ಈಗೇನು ನಾವು ಸಂಗಡ ಅದೀವಿ ಎಲ್ಲರೂ ಈರಣ್ಣನ ಭಕ್ತರು, ಈರಣ್ಣನ ಜಾತ್ರೆ ನಾವು ಕೂಡ ಹೌದು, ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ತೊಗೊತೀವಿ. ಆದರೆ ಈ ಬರುವಂಥ ಜಾತ್ರೆಗೆ ಯಾವುದು ಅವರಿಗೆ ಕಪ್ಪು ಚುಕ್ಕೆ ಆಗಲಾರ್ದಂಗೆ ನಡ್ಕೊಳ್ಳೋ ಜವಾಬ್ದಾರಿ ಪ್ರಾಧಿಕಾರದಿದೆ. ಉತ್ಖನನ ಮಾಡುವಂಥ ಸ್ಥಳದಲ್ಲೇ ಅಗ್ನಿಕುಂಡ ಹಾಕ್ತಾ ಇದ್ರು, ಈಗೆಲ್ಲ ಅದು ನಿಷೇಧ ಆಗಿಬಿಡತ್ತೆ ಅಂತ ಹೇಳಿ. ಈಗ ಏನು ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನು ಒಂದು ಪ್ಲೇಸ್ ಯಾವುದಂತಾರೆ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರ್ಬಾರ್ದು, ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗೆ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕೂಲಂಕಷವಾಗಿ ಚರ್ಚೆ ಮಾಡಿ ಅವರಿಗೂ ಒಂದು ಅನುಕೂಲ ಆಗೋಂಗೆ. ಯಾಕಂದರೆ ಜಾತ್ರೆ ಅಂದ್ರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು, ಬೇರೆ ಊರಿನವರು ಬರ್ತಾರೆ. ಇದರ ಭಕ್ತರು ಸಾಕಷ್ಟು ಇದ್ದಾರೆ. ಈಗಾಗಲೇ ತಾವು 2-3 ದಿವಸ ಗಂಟಲೆ ತೋರಿಸ್ತಾ ಇದ್ರು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ನಮ್ಮ ಲಕ್ಕುಂಡಿಗೆ, ನಮ್ಮ ಗದಗ ಜಿಲ್ಲೆ ಗೊತ್ತಿತ್ತು, ಇಡೀ ಕರ್ನಾಟಕದಂತ ಗೊತ್ತಾಗ ಮಾಡಿದ್ದಕ್ಕೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಲಕ್ಕುಂಡಿ ಗ್ರಾಮದ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ. ಈ ಒಂದು ಉತ್ಖನನ ಕಾರ್ಯ ನಡೆದರೆ ನಮಗೆ ಇಲ್ಲಿ ಜಾತ್ರೆಗೆ ಸಾಕಷ್ಟು ಸಮಸ್ಯೆ ಆಗತ್ತೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ರು. ಇವಾಗ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಕೂಡ ಸ್ಪಷ್ಟನೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ, ನಾವು ಇಲ್ಲಿ ಜಾತ್ರೆಗೆ ಯಾವುದೇ ಆತಂಕ ಆಗದಂತೆ ಸೂಕ್ತವಾದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯದಿಂದ ಜಾತ್ರೆ ಏನು ಬಾಕಿ ಇದೆ, ಜಾತ್ರೆ ರದ್ದಾಗುತ್ತೆ ಅನ್ನೋ ಆತಂಕ ವ್ಯಕ್ತವಾಗ್ತಾ ಇದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಂದರೆ ಉಂಟಾಗಲ್ಲ, ಯಾವುದೇ ತೊಡಕು ಉಂಟಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮಸ್ಥರಿಗೆ ಪ್ರಾಧಿಕಾರದ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಲಕ್ಕುಂಡಿಯ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಉಂಟಾಗಿತ್ತು. ಮಾರ್ಚ್ 30ರಿಂದ ಆರಂಭ ಆಗುವಂತಹ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲಿ ತೊಂದರೆ ಉಂಟಾಗುತ್ತೋ ಅಂತ. ಯಾಕಂತಂದ್ರೆ ಈ ವೀರಭದ್ರೇಶ್ವರ ದೇಗುಲದ ಅಂಗಳದಲ್ಲೇ ಈ ಉತ್ಖನನ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಈ ಕಾಳಜಿಯನ್ನ ಅಧಿಕಾರಿಗಳ ಬಳಿ ತಗೊಂಡೋಗಿ ಕೇಳಿದಾಗ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲ, ಆ ಥರ ಏನು ನಾವು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಸ್ಟೋರಿ. ಐತಿಹಾಸಿಕ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರೋದ್ರಿಂದ ಕೋಟೆ ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ನಮಗೆ ನಿಷೇಧ ಹೇರ್ತಾರಂತ ಹೇಳಿ ಸಾಕಷ್ಟು ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ ಸಿದ್ದು ಪಾಟೀಲ್ ಅವರು. ಅವರನ್ನ ಕೇಳೋಣ. ನಿಮ್ಮ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ, ಈ ದೇವಸ್ಥಾನ ಇವಾಗ ಜಾತ್ರೆ ಆರಂಭ ಆ ಜಾತ್ರೆಗೆ ನಿಷೇಧ ಹೇರಿದೆ ಸರ್ಕಾರ ಅಂತೇಳಿ ಅವ್ರದ್ದು ಆರೋಪ. ನಾವಿಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ, ಅದಕ್ಕೆಲ್ಲ ನಮಗೆ ಇದು ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಯಾವುದೇ ರೀತಿಯಾದಂಥ ನಿಷೇಧ ದೇವಸ್ಥಾನಕ್ಕೆ ಜಾತ್ರೆಗೆ ನಿಷೇಧ ಇರ್ತಂತ ಯಾವುದೇ ಒಂದು ಆದೇಶವಾಗಿಲ್ಲ, ಯಾವುದೇ